ಹೈ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಈ ವಿಡಿಯೋದಾಗ ಏನಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳಿಗೆ ಡೌಟ್ ಇರ್ತೈತಿ. ಏನಂದ್ರೆ BAMS ಸ್ಟೇ ವೇಕೆನ್ಸಿ ರೌಂಡ್ ಯಾವಾಗ ನಡೀತೈತಿ ಬಹಳಷ್ಟು ವಿದ್ಯಾರ್ಥಿಗಳು ಕೇಳತ್ತಾರು. ಆಲ್ಮೋಸ್ಟ್ ಆಲ್ ಈಗ ಏನೈತ್ಲೆ MBBS ಮತ್ತು BDS ಮಾಪ್ ಅಪ್ ರೌಂಡ್ ಮುಗಿದಾದ್ಮೇಲೆ ತನ ಸ್ಟಾರ್ಟ್ ಆಗ್ತೈತಿ. ನೆಕ್ಸ್ಟ್ ಏನಂದ್ರ ಇಲ್ಲೊಬ್ರು ಏನೈತ್ಲ ಗೀತಾನವ್ರು ಏನಂದ್ರ ಇವ್ರ ಕ್ವಶನ್ ಏನೈತಿ ಅಂದ್ರ BAMS ಕಟ್ ಆಫ್ ಡೌನ್ ಆಗ್ಬೋದು ಅನ್ನೋದ್ ಕೇಳತ್ತಾರು. ಎಲಿಜಿಬಿಲಿಟಿ ನೋಡುನತ್ತ ಲಾಸ್ಟ್ ಇಯರ್ ಏನ ನ್ಯೂಸ್ ಇದ್ದಂಗಿತ್ತು. ನೋಡುನು ಯಾವ ರೀತಿ ಡೌನ್ ಆಗ್ತೈತಿ ಅನ್ನೋದು ಗೊತ್ತಾಗ್ತೈತಿ. ಸೇಮ್ ಕ್ವಶನ್ ಕೇಳ್ಯಾರು. ಪೂರ್ವಿಕ ಅವ್ರ ಏನಂದ್ರ SC ಕ್ಯಾಟಗರಿ ಕಟ್ ಆಫ್ ಎಷ್ಟ್ ನಿಂದಿರ್ತೈತಿ ಅಂತ ಹೇಳ್ಯಾರು. ಆಲ್ರೆಡಿ ನಾ ವಿಡಿಯೋ ಅಪ್ಲೋಡ್ ಮಾಡೇನಿ, ಅಲ್ಲಿ ಹೋಗಿ ಚೆಕ್ ಮಾಡ್ಬೋದು. ಇವ್ರೇನಂದ್ರ ಮನೀಕ್ ಅವ್ರ ಏನಂದ್ರ ಇವ್ರಿಗೆ ಏನೈತ್ಲ ಫಸ್ಟ್ ರೌಂಡ್ದಾಗ BDS ಸೀಟ್ ಅಲೌಟ್ ಆಗೈತಿ. ಇವ್ರ ಏನೈತ್ಲ ಅಡ್ಮಿಷನ್ ತಗೊಂಡಿಲ್ಲ ಮತ್ ಫೀಸ್ನು ಪೇ ಮಾಡಿಲ್ಲತ್ತ. ಇವ್ರಿಗೆ ಏನ್ ಸಜೆಷನ್ ಮಾಡ್ತಾನೆ ಅಂದ್ರ KEಗೆ ಹೋಗಿ ಒಮ್ಮೆ ವಿಸಿಟ್ ಮಾಡ್ರಿ, ಅಲ್ಲಿ ಅವ್ರು ಏನ್ ಹೇಳ್ತಾರೋ ಅದನ್ನು ಫಾಲೋ ಅಪ್ ಮಾಡ್ರಿ ಅಂತ ಹೇಳ್ತಾನಿ. ನೆಕ್ಸ್ಟ್ ಏನಂದ್ರ ಕೆಂಪಣ್ಣ ರಾಜು ಅವ್ರ ಏನಂದ್ರ 2,85,000 ರ್ಯಾಂಕಿಂಗ್ ಐತಿ. SC ಕ್ಯಾಟಗರಿ ಜನರಲ್ ಮೆರಿಟ್ ಐತಿ. ಇವ್ರಿಗೆ ಏನೈತ್ಲ BAMS ಗೌರ್ಮೆಂಟ್ ಸೀಟ್ ಆಲ್ರೆಡಿ ಸಿಕ್ಕಿರಬಹುದು. ನೆಕ್ಸ್ಟ್ MBBS ಸಿಗು ಡೌಟ್ ಅಂತ ಹೇಳ್ತಾನೆ. ಇವ್ರ ಏನಂದ್ರ ಕೇಳ್ಯಾರಂದ್ರ ಅರುಣ್ ಲಮಾನಿ ಅವ್ರ ಕಟ್ ಆಫ್ ಎಷ್ಟ್ ನಿಂದಿರ್ಬೋದು ಅಂತ ಹೇಳಿ ವಿಡಿಯೋ ಮಾಡತ್ತ ಅಂದ್ರ ಡೆಫಿನೇಟ್ ಆಗಿ ನಾಳೆ ಮಾಡ್ತಾನಿ. ಸೇಮ್ ಕ್ವಶನ್ ಆಯುಷ್ ಮಾಪಾಪ್ ರೌಂಡ್ ಯಾವತ್ತ ಅಂತ ಹೇಳಿ ಕೇಳ್ಯಾರು. ಈಗ ಏನಂದ್ರ ದೀಕ್ಷಾನವ್ರ ಏನಂದ್ರ ಕಾಲೇಜ್ ಯಾವಾಗ ಸ್ಟಾರ್ಟ್ ಆಗ್ತೈತೆ ಅಂತ ಹೇಳ್ಯಾರು. MBBS ಏನೈತ್ಲ ಆಲ್ರೆಡಿ ಸ್ಟಾರ್ಟ್ ಆಗೈತಿ. BAMS ಏನೈತ್ಲ ಈ ಮಂತ್ ಎಂಡಿಗೆ ಸ್ಟಾರ್ಟ್ ಆಗ್ಬೋದು, ಇಲ್ಲಾಂದ್ರ ನೆಕ್ಸ್ಟ್ ಮಂತ್ ಏನೈತ್ಲ ಫಸ್ಟ್ ವೀಕರೇ ಸೆಕೆಂಡ್ ವೀಕರೇ ಸ್ಟಾರ್ಟ್ ಆಗ್ಬೋದು. ಅದೇನೈತ್ಲ ಕಾಲೇಜ್ದವ್ರ ಏನೈತ್ಲ ನಿಮಗ್ ಮೆಸೇಜ್ ಮಾಡುದಾಗ್ಲಿ ವಾಟ್ಸಪ್ ಗ್ರೂಪ್ದಾಗ ಏನೈತ್ಲ ಅಪ್ಡೇಟ್ ಮಾಡ್ತಾರು. ಶ್ರೀಶೈಲ್ ಅವ್ರು ಏನ್ ಕೇಳ್ಯಾರಂದ್ರ ಇವ್ರ ಏನೈತ್ಲ ಈಗ MBBS ಮಾಪ್ ಅಪ್ ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂತ ಹೇಳಿ ಯೋಚನೆ ಮಾಡತ್ತಾರು. ಇವ್ರ ಏನೈತ್ಲ ಆಲ್ರೆಡಿ ಏನೈತ್ಲ 75,000 ಪೇ ಮಾಡ್ಯಾರತ್ತ. ಈಗ ಏನೈತ್ಲ 1,00,000 ಅದ್ರ ಫೀಸ್ ಎಷ್ಟೆಷ್ಟು ಕಾಷನ್ ಡಿಪಾಸಿಟ್ ಐತ್ಲ ಅದನ್ನೆಲ್ಲ ಪೇ ಮಾಡ್ಬೇಕಾಗ್ತೈತಿ. ನೆಕ್ಸ್ಟ್ ಏನಂದ್ರ ದೀಪು ಅವ್ರ ಏನಂದ್ರ 1,09,000 ರ್ಯಾಂಕಿಂಗ್ ಐತಿ. ಕೆಟಗರಿ 1 MBBS ಸಿಗ್ಬೋದು. ಆಲ್ರೆಡಿ ನಾ ಕೆಟಗರಿ 1 ಇಂದ ಕಂಪ್ಲೀಟ್ ವಿಡಿಯೋ ಮಾಡೇನಿ, ಅದನ್ನ ಏನೈತ್ಲ ನೋಡ್ರಿ. ನೆಕ್ಸ್ಟ್ ಯಾರಂದ್ರ 2B ಕೆಟಗರಿ 1,35,000 ರ್ಯಾಂಕಿಂಗ್ ಐತಿ. ಈಗೇನ್ ಸೀಟ್ ಸಿಗ್ಬೋದು ಅನ್ನತ್ತಂದಾರು. ಆಲ್ರೆಡಿ ನಾ ವಿಡಿಯೋ ಮಾಡೇನಿ. ಈಗೇನಂದ್ರ ಕಟ್ ಆಫ್ ಬಾಳ ಅಂದ್ರ ಒಂದ್ 5,000 to 6,000 ವೇರಿಯೇಷನ್ ಆಗ್ಬೋದು. ಮತ್ತ ಅದ್ರದ್ದೇನೈತ್ಲೆ ವಿಡಿಯೋ ಮಾಡ್ತಾನಿ. BAMS ಮಾಪ್ ಅಪ್ ರೌಂಡ್ ಅಂತ ಅನ್ನಂಗಿಲ್ಲ. BAMS ಏನೈತ್ಲ ಸ್ಟೇ ವೇಕೆನ್ಸಿ ರೌಂಡ್ ಅಂತ ಹೇಳಿ ಸೇಮ್ ಕ್ವಶನ್. ನೆಕ್ಸ್ಟ್ ಅದೂನು ಸೇಮ್ ಕ್ವಶನ್ ಕೇಳ್ಯಾರು. 390 ಏನೈತ್ಲ MBBS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದ್ ಕೇಳ್ಯಾರು. ಸಿಗ್ತೈತಿ, ನಿಮಗೇನೈತ್ಲ ಬಹಳಷ್ಟು ಚಾನ್ಸ್ ಐತಿ, ಯಾಕಂದ್ರ ಸಿಗ್ತೈತಿ. ನೆಕ್ಸ್ಟ್ ಯಾರಂದ್ರ 331 ಮಾರ್ಕ್ಸಿಗೆ 3,61,000 ಐತತ. BAMS ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅನ್ನೋದ್ ಕೇಳ್ಯಾರು. ಈ ವರ್ಷ ಹೇಳಕ್ ಆಗಂಗಿಲ್ಲ, ಸಿಗಬಹುದು, ಟ್ರೈ ಮಾಡ್ರಿ. ಯಾಕಂದ್ರ ಆಲ್ರೆಡಿ ಈಗೇನೈತ್ಲ ಪ್ರೆಸೆಂಟ್ಲಿ ಏನೈತ್ಲ 3,20,000 ರ್ಯಾಂಕಿಂಗ್ ಐತಿ. ಸಿಗ್ಬಹುದು, ಹಂಗೇನಿಲ್ಲ. ಯಾಕಂದ್ರ 60 MBBS ಗೌರ್ಮೆಂಟ್ ಸೀಟ್ ಜಾಸ್ತಿ ಆಗ್ಯಾವಂದ್ರ ಇಲ್ಲಿ ಏನೈತ್ಲ ಸೀಟ್ ಉಳ್ದಿರ್ತಾವು. 60 ಸೀಟ್ ಒಂದ್ 50 ಸೀಟರೇ ಉಳ್ದಿರ್ತಾವು. ನೆಕ್ಸ್ಟ್ ಏನಂದ್ರ 3,27,000ಗೆ MBBS ಗೌರ್ಮೆಂಟ್ ಸೀಟ್ ಅಂತೂ ಸಿಗಂಗಿಲ್ಲ. ಓಕೆ, ಸ್ಮೃತಿ ಅನ್ನೋರು ಏನ್ ಕೇಳ್ಯಾರಂದ್ರ ರೀಫಂಡ್ ಬಗ್ಗೆ ಕೇಳ್ಯಾರು. ರೀಫಂಡ್ ಆಲ್ರೆಡಿ ಪ್ರಸನ್ನ ಸರು ಬಹಳಷ್ಟು ಸರಿ ಹೇಳ್ಯಾರು. ಯಾರ ಅಕೌಂಟ್ ಇಂದ ಹಾಕಿರ್ತೇವಲ್ಲ ಅವ್ರಿಗೆ ಏನೈತ್ಲ ರಿಫಂಡ್ ಆಗೇ ಆಗ್ತೈತಿ. ಒಂದು ಈಗ ನೆಕ್ಸ್ಟ್ ಯಾರಂದ್ರ ಇವ್ರ ಏನೈತ್ಲ BHMS ಅಡ್ಮಿಷನ್ ಮಾಡ್ಯಾರು. ಈಗ ಏನೈತ್ಲ BAMS ಮಾಪ್ ಅಪ್ ರೌಂಡ್ ಒಳಗೆ ಪಾರ್ಟಿಸಿಪೇಟ್ ಮಾಡ್ಬೋದು ಅನ್ನೋದ್ ಕೇಳತ್ತಾರು.
ಈಗ ಒಮ್ಮೆ ಟ್ರೈ ಮಾಡ್ರಿ. ಯಾಕಂದ್ರ ಹೋದ್ ಸರಿ ಒಬ್ರು BHMS ಅಡ್ಮಿಷನ್ ತಗೊಂಡರು. ಈಗ ಏನೈತ್ಲೆ BAMS ಅಡ್ಮಿಷನ್ ಕೌನ್ಸಿಲಿಂಗ್ ಒಳಗ್ ಅವ್ರಿಗೆ ಪಾರ್ಟಿಸಿಪೇಟ್ ಮಾಡಕ್ ಆಗತ್ತಿಲ್ಲ. ನೆಕ್ಸ್ಟ್ ಯಾರಂದ್ರ ಪ್ರಿಯಾಂಕಾ ಅವ್ರು ಏನಂದ್ರ 4,67,000 ರ್ಯಾಂಕಿಂಗ್ ಐತಿ, ಗೌರ್ಮೆಂಟ್ ಸೀಟ್ ಸಿಗ್ತೈತೆ ಅಂತ ಕೇಳ್ಯಾರು. ಕೆಟಗರಿ ಮೇಲೆ ಡಿಪೆಂಡ್ ಆಗ್ತೈತಿ. ನೆಕ್ಸ್ಟ್ ಅದ್ರ ಬಗ್ಗೆ ಶ್ರೀಶೈಲ್ ಅವ್ರು ಏನಂದ್ರ 1,94,000 ರ್ಯಾಂಕಿಂಗ್ ಐತಿ, 3B ಕೆಟಗರಿ ಕನ್ನಡ ಮೀಡಿಯಂ. MBBS ಸೀಟ್ ಅಂತೂ ಡೌಟ್, BAMS ಸಿಗ್ಬೋದು, ಅದು ಟಾಪ್ ಕಾಲೇಜ್ದಾಗ ಸಿಗ್ತೈತಿ. ಯಾಕಂದ್ರೆ ಈಗ ಆಲ್ರೆಡಿ ಅಡ್ಮಿಷನ್ ತಗೊಂಡಿರ್ತಾರು. ನೆಕ್ಸ್ಟ್ ಓಕೆ, ಇವ್ರು ಏನೈತಂದ್ರ ಈಗ ಆಲ್ರೆಡಿ ಏನೈತ್ಲೆ BAMS ಅಡ್ಮಿಷನ್ ತಗೊಂಡಾರು. ಈಗ ಏನೈತ್ಲೆ ಇವ್ರು MBBS ರೌಂಡಿಗೆ ಪಾರ್ಟಿಸಿಪೇಟ್ ಮಾಡ್ಬೇಕಂದಾರು. ನಾಳೆನ ಲಾಸ್ಟ್ ಡೇಟ್ ಐತಿ, ಅದಕ್ಕಾಗಿನ ಆದಷ್ಟು ಜಲ್ದಿ ಇದನ್ನ ಮಾಡ್ಕೊಳ್ರಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.